ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 69ನೇ ದಿನದ ವ್ಲಾಗು. ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಸುಮಾರು 2-2:30 ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವ್ಲಾಗ್ನ. ಸೊ ರೀಸನ್ ಏನಪ್ಪ ಅಂದರೆ, ಬೆಳಗ್ಗೆ ಬೇಗನೆ ಇದ್ದರೆ ಕೂಡ ಕೆಲಸದ ಮೇಲೆ ಸ್ವಲ್ಪ ಫೋಕಸ್ ಇಟ್ಟೆ, ಬೇಗ ಬೇಗ ಕೆಲಸ ಮುಗಿಸೋಣ ಅಂತ. ಗುರುವಾರ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು, ಲಾಸ್ಟ್ ವೀಕು ಕೂಡ ಹೋಟೆಲ್ ರಜೆ ಹಾಕಿದ್ವಲ್ಲ, ಹಸ್ಬೆಂಡ್ಗೆ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿ, ಹಂಗಾಗಿ ಇವತ್ತು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಟೆಲ್ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದೆ. ಹೋಟೆಲ್ಲು ಮನೆಗೆ ತಳ್ಳಿದ ಮೇಲೆ ಅಮ್ಮಂಗೆ ಊಟ ತಂದ್ಕೊಡೋಷ್ಟ್ರೊಳಗಾಗಿ ನನಗೆ 2 ಗಂಟೆ ಆಗೋಯ್ತು. ಆಮೇಲೆ ಒಂದು 5 to 10 ಮಿನಿಟ್ಸ್ ನಾನು ರೆಸ್ಟ್ ಮಾಡಿ ಎದ್ದೆ. ಫಸ್ಟು ನಾನು ಅಕ್ಕಿ ಇಟ್ಬಿಟ್ಟು ಕುಕ್ಕರೆಲ್ಲ ತೊಳ್ಕೊಂಡು ಆಲೂಗಡ್ಡೆ, ಟೊಮೆಟೊ, ಬೇಳೆ ಹಾಕಿ ಕುಕ್ಕರಲ್ಲಿ ಇಟ್ಬಿಟ್ಟು ಮತ್ತು ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ಆಚೆ ಬಂದೆ. ಫಸ್ಟ್ ಆಚೆ ಇರೋ ಪಾತ್ರೆ ಎಲ್ಲ ಉಜ್ಜಿಬಿಟ್ಟೆ. ಪ್ಲ್ಯಾನ್ ಇದ್ದಿದ್ದಂಗೆ ಪಾತ್ರೆ ಉಜ್ಜಬೇಕು, ಆಮೇಲೆ ರೂಮ್ ಒರೆಸ್ಬೇಕು, ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಬೇಕು ಅಂತ. ಸೊ ನನಗೆ ಹೆಂಗಾಯಿತು ಅಂದರೆ, ಒಳಗಡೆ ಅಡುಗೆಗೆ ಇಟ್ಬಿಟ್ಟು ಬಂದು ಪಾತ್ರೆ ಉಜ್ಜಿ ಇಲ್ಲಿ ಜೋಡಿಸಿ ರೂಮ್ ಒರೆಸಿ ಮತ್ತೆ ಒಳಗಡೆ ಹೋಗೋಷ್ಟ್ರೊಳಗಾಗಿ 3:15. ಒಳಗಡೆ ಹೋಗಿ ಇರೋ ಸ್ವಲ್ಪ ಪಾತ್ರೆ ಉಜ್ಜಿ ಮತ್ತೆ ಒಳಗಡೆ ಎಲ್ಲ ಮುಗಿಸ್ಕೊಳೋಷ್ಟ್ರೊಳಗಾಗಿ ನನಗೆ ಆ್ಯಸ್ ಯೂಶುವಲ್ 3:30 ಹಾಗೆ ಹೋಯಿತು. ಇನ್ನು ಬಟ್ಟೆ ಕೂಡ ಮೇಲೆ ನಿನ್ನೆ ಸ್ವಲ್ಪ ಒಗೆದಿದ್ದೆ, ಇವತ್ತಿನ ಸ್ವಲ್ಪ ಕೂಡ ಹಾಗೆ ಪೆಂಡಿಂಗ್ ಇತ್ತು. ಸೊ ಇನ್ನು ಎಲ್ಲನೂ ಮುಗಿಸ್ಕೋಬೇಕು, ಮತ್ತು ನಾನು ಸಂತೆಗೂ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಆ್ಯಸ್ ಯೂಶುವಲ್ ನನ್ನ ವರ್ಕ್ ಯಾವ ರೀತಿ ಇರುತ್ತೆ ಆ ರೀತಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ, ನಮಗೆ ಏನಾದರೂ ಹೇಳ್ಕೊಡೋರು ಯಾರೂ ಇಲ್ಲ. ಲೈಫಲ್ಲಿ ಕಲಿಯೋದು ತುಂಬ ಇರುತ್ತೆ, ಆ್ಯಂಡ್ ಜೀವನದ ಪಾಠದ ಜೊತೆಗೆ ಜೀವನದಲ್ಲಿ ಕಲಿಯೋದು ತುಂಬ ಇರುತ್ತೆ. ಒಬ್ಬರಿಗೆ ಬಂದಿದ್ದು ಇನ್ನೊಬ್ರಿಗೆ ಬರೋದಿಲ್ಲ. ಅಂದರೆ ಈಗ ಹೇಳೋದಾದರೆ, ಒಂದು ಅಡುಗೆ ಕೆಲಸ ನನಗೆ ಬರ್ತಾ ಇರುತ್ತೆ, ಆದರೆ ಪರ್ಫೆಕ್ಟಾಗಿ ನಾನು ಕಲ್ತಿರೋದಿಲ್ಲ. ಆ್ಯಸ್ ಯೂಶುವಲ್ ಸುಮಾರಾಗಿ ಕಲ್ತಿರ್ತೀನಿ. ಹಾಗೆಯೇ ಅಡುಗೆ ಕೆಲಸ ಮಾಡಿಕೊಂಡು ಬೇರೆ ಇನ್ನೇನೋ ಒಂದು ಟ್ಯಾಲೆಂಟ್ ಒಬ್ರಿಗಿರುತ್ತೆ. ಒಬ್ಬರಿಗೆ ಬಟ್ಟೆ ಹೊಲಿಯೋ ಟ್ಯಾಲೆಂಟ್ ಇರುತ್ತೆ, ಒಬ್ರಿಗೆ ಇನ್ನೇನೋ ಟ್ಯಾಲೆಂಟ್ ಇರುತ್ತೆ. ಸುಮಾರು ನಮಗೆ ಗೊತ್ತೇ ಇರೋದಿಲ್ಲ, ಅಷ್ಟೆಲ್ಲ ಇರುತ್ತೆ. ಆದರೂ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಆದರೆ ನಮಗೆ ಗೊತ್ತಿರೋದನ್ನ ನಾವು ಇನ್ನೊಬ್ಬರಿಗೆ ಹೇಳಿಕೊಟ್ಟು ಅವ್ರ ಹತ್ರದಿಂದ ಕಲಿಯೋದಿದೆಲ್ಲ ನಾವು ಸಾಯೋವರೆಗೂ, ಅಂದರೆ ನಾವು ಬದುಕಿದ್ದು ಇವತ್ತಲ್ಲ ನಾಳೆ, ನಾವು ಹೋಗಿ ಇದರಲ್ಲಿ ಮಲಗೋವರೆಗೂ ನಾವು ಕಲಿಯೋದು ಒಂದಲ್ಲ ಒಂದಿದ್ದೇ ಇರುತ್ತೆ. ಸೊ ಜೀವನಕ್ಕೆ ಪಾಠದ ಜೊತೆಗೆ ಜೀವನದಲ್ಲಿ ನಾವು ಏನೆಲ್ಲ ಕಲಿಯೋದಿರುತ್ತೆ, ಎಷ್ಟೆಲ್ಲ ಸ್ಟ್ರಗಲ್ಸಲ್ಲಿ ಇರ್ತೀವಿ ನಾವು. ಸೊ ನಮಗೆ ನಾವೇನೇ ಮಾಡಿದ್ರೆ ಕೂಡ ನಮ್ಮದು ಒಂದು ಗುರಿ ಅನ್ನೋದಿರುತ್ತಲ್ಲ, ಆ ಗುರಿ ತಲುಪೋ ಹಂಗಿರಬೇಕು. ಅದೇನೇ ಲೈಫಲ್ಲಿ ಯಾವತ್ತೂ ಯಾವುದನ್ನು ಬಿಟ್ಕೊಡ್ಬಾರ್ದು. ನಾವು ಎಲ್ಲದನ್ನು ಕಲಿಬೇಕು, ನಾವೇನಾದರೂ ಮಾಡ್ತೀವಿ ಅನ್ನೋ ಹಠ ಛಲ ಎರಡೂ ನಮಗಿದ್ರೆ ಇವತ್ತಲ್ಲ ನಾಳೆ ನಾವು ಏನಾದರೂ ಒಂದು ಮಾಡೇ ಮಾಡ್ತೀವಿ ಅನ್ನೋದು ನನಗೊಂದು ಸ್ಟ್ರಾಂಗಾಗಿ ಅನ್ನಿಸ್ತಾ ಇರುತ್ತೆ ಅದು. ಸೊ ನಾನು ಯಾವುದಕ್ಕೂ ತಲೆ ತಗ್ಗಿಸ್ಬಾರ್ದು, ಯಾವುದ್ರ ಮುಂದೆನೂ ತಲೆ ಇದು ಮಾಡಬಾರ್ದು. ಇವತ್ತಲ್ಲ ನಾಳೆ ಯಾವುದಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಏನಾದರೂ ಒಂದು ಅಚೀವ್ ಮಾಡೇ ಮಾಡ್ತೀನಿ ಅನ್ನೋದು ಒಂದು ನನ್ನ ಆಳವಾದ ನಂಬಿಕೆ. ಸೊ ಇದು ನಮಗೆ ಎಲ್ಲ ಜೀವನಕ್ಕೂ ಒಂದು ಇದು ಅನಿಸುತ್ತೆ. ಯಾಕಿದು ಅನಿಸುತ್ತೆ ಅಂದರೆ, ಸೊ ನನಗೇನೂ ಬರ್ತಾ ಇರೋದಿಲ್ಲ. ನಾನು ಮದುವೆ ಆದಾಗ ಕೂಡ ಏನೂ ಕಲ್ತಿರಲಿಲ್ಲ ನಾನು. ಸೊ ನಾನು ಕಲ್ತಿದ್ದೆಲ್ಲ ನನ್ನ ಮದುವೆ ಆದಮೇಲೆ ನನ್ನ ಲೈಫಲ್ಲಿ ಒಂದು ಹೊಸ ಚಾಪ್ಟರ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅದನ್ನು ಕಲಿಯೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದನ್ನು ಕಲಿತಾ ಬಂದೆ. ಇನ್ನೂ ಜೀವನದಲ್ಲಿ ಕಲಿಯೋದು ತುಂಬಾ ಇದೆ. ಲೈಫ್ ಹೇಗೆಲ್ಲ ಕರ್ಕೊಂಡೋಗುತ್ತೆ ನನ್ನ ಹಾಗೆಲ್ಲ ನಾನು ಹೋಗಬೇಕು ಅನ್ನೋದು. ಸೊ ಇನ್ನು ನಾನೇನು ಮಾಡಿದೆ ಅಂದರೆ, ಕುಕ್ಕರ್ ತೆಗೆದೆ, ಟೊಮೆಟೊ ಸ್ವಲ್ಪ ಬೇಳೆ ತೆಗೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡೆ. ಆಮೇಲೆ ಹಾಕಿದ್ಮೇಲೆ ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ನುಗ್ಗೆಕಾಯಿನ ಬೇಯೋದಕ್ಕೆ ಅಂತ ಇಟ್ಟೆ. ಒಂದು ವಿಸಿಲ್ ಬರೋಷ್ರೊಳಗಾಗಿ ನುಗ್ಗೆಕಾಯಿ ಆರಾಮಾಗಿ ಬೆಂದೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೆಗೆದು
ತೆಗೆದು ಒಂದು ಸೈಡ್ಗೆ ಹಾಕಿ ಆಮೇಲೆ ತೆಗೆದು ನಾನು ಅದನ್ನು ಕುಕ್ಕರ್ಗೆ ಹಾಕಿ ಮತ್ತೆ ವಿಸಿಲ್ಗೆ ಅಂತ ಇಟ್ಟೆ. ಅಷ್ಟರೊಳಗಾಗಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸೈಡ್ಗೆ ಇಟ್ಟೆ. ಇನ್ನೇನು ಮುದ್ದೆ ನಾನು ಮಧ್ಯಾಹ್ನ ಟೈಮ್ ಮಾಡೋದಿಲ್ಲ, ನೈಟ್ ಟೈಮ್ ಮಾತ್ರ ಮುದ್ದೆ ಮಾಡೋದು. ಸೊ ಅಷ್ಟರೊಳಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಒಂದೊಂದೇ ಅಂತ ಸ್ಟಾರ್ಟ್ ಆಗಿದೆ. ಏನಿದೆ ಅದನ್ನು ಪೆಂಡಿಂಗ್ ಇಡದೆ ಮಾಡ್ಕೊಬೇಕು ಅನ್ನೋದಷ್ಟೇ ನನ್ನ ಒಂದು ದೊಡ್ಡ ಆ್ಯಂಬಿನೇಷನು. ಸೊ ಇಲ್ಲಿ ನಾನು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಈಗ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಈ ಸಾಂಬಾರು ಪುಡಿ ಇದೆಲ್ಲ ಏನು ರೆಡಿ ಇತ್ತೋ ಅದನ್ನೆಲ್ಲ ಹಾಕಿ ನೀಟಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯೋದಕ್ಕೆ ಅಂತ ಇಟ್ಟೆ. ಸೊ ಅಷ್ಟರೊಳಗಾಗಿ ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಇಟ್ಟೆ. ಮತ್ತು ಸಂತೆಗೆ ಹೋಗ್ಬಿಟ್ಟು ಬಂದು ತರಕಾರಿ ಸ್ವಲ್ಪನೇ ತಂದಿದ್ದು, ಏನಂತ ಹೇಳ್ಕೊಳೋಂಥ ತರಕಾರಿ ಸಂತೆಯಲ್ಲಿ ಕೂಡ ಇರಲಿಲ್ಲ. ಬದನೆಕಾಯಿ, ಹೀರೆಕಾಯಿ, ಸ್ವಲ್ಪ ಬೀನ್ಸು, ಹೂವು, ಕಾಳುಗಳು ಮತ್ತು ನಾನು ಪಲ್ಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಖಾರಮಣಿ ತಂದಿದ್ದೆ. ಖಾರಮಣಿನ ಎತ್ತಿಟ್ಟೆ. ಎಲ್ಲ ತರಕಾರಿನೂ ಒಂದೇ ಕವರೆಲ್ಲ ಹಾಕಿ ಇಟ್ಟೆ. ಹಾಗೆಯೇ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಹೋಗ್ಬಿಟ್ಟು ಕಾಳುಗಳನ್ನೆಲ್ಲ ಬಿಡಿಸಿ ಕವರ್ಗಳಿಂದ ಬಿಡಿಸಿ ಬಾಕ್ಸ್ಗಳಿಗೆ ಹಾಕಿ ಇಟ್ಟೆ. ಆಮೇಲೆ ಇನ್ನು ಮುದ್ದೆಗೆ ಇಟ್ಕೊಂಡೆ. ಅಕ್ಕಿಗೆ ನೀರಿಟ್ಟೆ. ಅಕ್ಕಿಗೆ ನೀರಿಟ್ಟ ಮೇಲೆ ಯಾಕೆ ನೀರು ಆಫ್ ಮಾಡಿದೆ ಅಂದರೆ ಒಂದೇ ರೀಸನ್ನು, ಇವತ್ತು ನನ್ನ ಸಿಸ್ಟರ್ದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಅವಳು ಊಟ ಕೊಡಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ಅಮ್ಮಗೆ ಮುದ್ದೆ ಅಂತೂ ಮಾಡಿಟ್ಟೆ. ಬರೋದು 10 ಗಂಟೆ ಆಗುತ್ತೆ ಊಟ. ಇನ್ನು 10 ಗಂಟೆವರೆಗೂ ಅವ್ರಿಗೆ ವೆಯ್ಟ್ ಮಾಡೋದಿಲ್ಲ, ಹಾರ್ಟ್ ಪೇಷಂಟು. ಸೊ ಅವ್ರಿಗೆ ಮುದ್ದೆ ನಮ್ಮನೆ ಬೇಳೆ ಸಾರು ಕೊಟ್ಬಿಟ್ಟು ನಾನು ವೆಯ್ಟ್ ಮಾಡಿದೆ. ಹೋಗಿ ಊಟ ತೊಗೊಂಡು ಬಂದೆ. ನೋಡೋದಕ್ಕೆ ಚೆನ್ನಾಗಿತ್ತು, ಬಟ್ ಓಕೆ, ಊಟ ಅಷ್ಟೊಂದೇನು ಹೇಳ್ಕೊಳೋ ಅಂತ ಇದಿರಲಿಲ್ಲ, ಬಟ್ ಓಕೆ. ರೆಸ್ಟೋರೆಂಟ್ ಬಂದು ನಂದನಾ ಫುಡ್ ಪ್ಯಾಲೇಸ್, NPR ನಂದನಾ ಫುಡ್ ಪ್ಯಾಲೇಸ್ ರೆಸ್ಟೋರೆಂಟ್ ಅಂತ ಏನೋ ಬರುತ್ತೆ, ನಂದನಾ ಪ್ಯಾಲೇಸ್ ರೆಸ್ಟೋರೆಂಟ್. ಸೊ ಇಲ್ಲಿಂದ ಊಟ ತರಿಸಿದ್ರು, ಬಾಳೆ ಎಲೆ ಕೊಟ್ಟಿದ್ರು, ತುಂಬ ಯೂನಿಕ್ ಆಗಿತ್ತು. ಸೊ ಹಾಕ್ಕೊಂಡ್ವಿ, ಮನೆ 3 ಜನ ಹಾಕ್ಕೊಂಡು ನೋಡಿದ್ವಿ. ಓಕೆ, ಸ್ವಲ್ಪ ಜನ ಅನ್ನಕ್ಕೆ ಉಪ್ಪು ಹಾಕೋದಿಲ್ಲ, ಅಂಥವ್ರಿಗೆ ಸರಿ ಹೋಗುತ್ತೆ. ಬಟ್ ನಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ನಮಗೇನಂತ ಖಾರ ಅನ್ನಿಸ್ಲಿಲ್ಲ, ಸಪ್ಪೆ ಅನ್ನಿಸ್ತು. ಬಟ್ ನಂಗೆ ಇಷ್ಟ ಆಗಿದ್ದು ಅದರಲ್ಲಿ ಒಂದೇ ಒಂದು ಪಪ್ಪು ಸಾಂಬಾರು ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಲಾಸ್ಟ್ ಇದು ಫುಡ್ಡೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ಮಲಗೋದೇನೆ ಇವತ್ತಿನ ವ್ಲಾಗ್. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ವ್ಲಾಗ್ಸ್ ಜೊತೆ ನಾನು ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.